ಟೆಕ್ನಾಲಜಿ ಮತ್ತು ಹೆಲ್ತ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಈ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೇ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಸಾಮಾನ್ಯವಾಗಿ ನಾವು ಮೊಬೈಲ್ನ ಬಳಸಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ನಮ್ಮ ಫೈಲ್ಸ್ಗಳನ್ನು ಫೋಟೋಸ್ಗಳನ್ನು ಮಿಸ್ ಆಗೋ ಅಥವಾ ಇನ್ನೇನೋ ಮಾಡೋಕೆ ಹೋಗಿ ಅದು ಡಿಲೀಟ್ ಆಗಿ ಹೋಗ್ತವೆ. ಇಂಥ ಒಂದು ಫೈಲ್ಸ್ಗಳನ್ನು ಫೋಟೋಸ್ಗಳನ್ನು ಆ್ಯಪ್ಸ್ಗಳನ್ನು ನಾವು ನಮ್ಮ ಮೊಬೈಲ್ಗೆ ಹೇಗೆ ಹಿಂಪಡಿಬೋದು, ಹೇಗೆ ಇವುಗಳನ್ನೆಲ್ಲ ರಿಕವರಿ ಮಾಡ್ಕೋಬೋದು ಅಂತ ತುಂಬ ಸುಲಭವಾದ ಮೆಥಡ್ನಲ್ಲಿ ಹೇಳಿಕೊಟ್ಟಿದ್ದೀನಿ. ಈ ಒಂದು ಮೆಥಡ್ನಲ್ಲಿ ನೀವು ನಿಮ್ಮ ಮೊಬೈಲ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ, ನಿಮ್ಮ ಮೊಬೈಲ್ನ ರೂಟ್ ಮಾಡಬೇಕು ಅಂತ ಒಂದು ಅವಶ್ಯಕತೆ ಕೂಡ ಇಲ್ಲ. ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಫೋಟೋಸ್ ಫೈಲ್ಸ್ಗಳನ್ನು ನೀವು ಹಿಂಪಡಿಬಹುದು. ಗೆಳೆಯರ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ನಮ್ಮ ಮೊಬೈಲ್ನಲ್ಲಿ ಡಿಲೀಟ್ ಆದಂಥ ಫೈಲ್ಸ್, ಫೋಟೋಸ್, ಆ್ಯಪ್ಸ್ ಮತ್ತು ಇನ್ನೇನೋ ಆಗಿರ್ಬೋದು, ಇವನ್ನೆಲ್ಲ ರಿಕವರ್ ಮಾಡಲಿಕ್ಕೆ ನಾನು ಎರಡು ರೀತಿಯಾದಂಥ ಒಂದು ಆಪ್ಷನ್ಗಳನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ನೀವು ಫೋಟೋಸ್ಗಳು, ನಿಮ್ಮ ಮೊಬೈಲ್ನಲ್ಲಿರುವಂಥ ಫೋಟೋಸ್ಗಳು ಈಗಾಗಲೇ ಡಿಲೀಟ್ ಆಗಿದೆ, ಇವುಗಳನ್ನೆಲ್ಲ ಹೇಗೆ ನಾವು ಮೊಬೈಲ್ನಲ್ಲಿ ಹಿಂಪಡಿಬೇಕು ಅಂತ ಹೇಳಿದ್ರೆ ಒಂದು ಆ್ಯಪ್ ಇದೆ. ಆ ಒಂದು ಆ್ಯಪ್ನ ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಈ ಫೋಟೋಸ್ಗಳನ್ನು, ಡಿಲೀಟ್ ಆದ ಫೋಟೋಸ್ಗಳನ್ನು ಹಿಂಪಡಿಬೋದು. ಹಾಗೆ ಗೆಳೆಯರೆ, ಎರಡನೇ ಒಂದು ಆಪ್ಷನ್ ಏನಪ್ಪ ಅಂದರೆ ಈ ಒಂದು ಆ್ಯಪ್ ಇದೆ, ಬೇರೆ ಆ್ಯಪ್. ಆ ಒಂದು ಆ್ಯಪ್ನ ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಮುಂದೆ ಯಾವತ್ತಾದರೂ ನೀವು ಆ ಒಂದು ಆ್ಯಪ್ ಇನ್ಸ್ಟಾಲ್ ಆದ ನಂತರ ಇನ್ಯಾವತ್ತೂ ನೀವು ಫೋಟೋಸ್, ಫೈಲ್ಸ್ ಅಥವಾ ಇನ್ನೇನಾಗಲಿ ಅದನ್ನು ಡಿಲೀಟ್ ಮಾಡಿದ್ರೆ ಎಲ್ಲ ಒಂದು ಏನು ಫೈಲ್ಸ್ಗಳು ಆ ಒಂದು ಆ್ಯಪ್ನಲ್ಲಿ ಸ್ಟೋರ್ ಆಗಿರುತ್ತೆ. ನಿಮ್ಗೆ ಬೇಕಾದರೆ ಅದನ್ನು ಮತ್ತೆ ಹಿಂಪಡಿಬೋದು ಅಥವಾ ಬೇಡ ಅಂದರೆ ಅಲ್ಲಿಂದನೂ ಕೂಡ ಡಿಲೀಟ್ ಮಾಡೋಗ್ಬೋದು. ಗೆಳೆಯರಿ, ಎರಡರ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೆಳೆಯರೇ, ಮೊದಲಿಗೆ ನಾನು ಹೇಳಲಿಕ್ಕೆ ಹೊರಟಿರೋದು ಏನಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಡಿಲೀಟ್ ಆದಂಥ ಒಂದು ಹಳೆಯ ಫೋಟೋಸ್ಗಳು ಅಥವಾ ಇನ್ಯಾವುದೋ ಒಂದು ಫೋಟೋಸ್ಗಳನ್ನು ಹೇಗೆ ಸುಲಭವಾಗಿ ನಿಮ್ಮ ಮೊಬೈಲ್ಗೆ ರಿಕವರಿ ಮಾಡ್ಬೋದು ಅಂತೇಳಿ. ಈ ಒಂದು ಫೋಟೋಸ್ಗಳನ್ನು ರಿಕವರಿ ಮಾಡಬೇಕು ಅಂದರೆ ನೀವೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಆ್ಯಪ್ನ ಲಿಂಕ್ ಕೂಡ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಡಿಸ್ಕ್ ಡಿಗರ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಡಿಸ್ಕ್ ಡಿಗ್ಗರ್ ಅಂತೇಳಿ ಹೀಗೆ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣುತ್ತೆ ಮೊದಲನೇ ಒಂದು ಆಪ್ಷನ್, ಡಿಸ್ಕ್ ಡಿಗರ್ ಫೋಟೋ ರಿಕವರಿ ಅಂತೇಳಿ. ಈ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆ್ಯಪ್ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿದೆ, ಈಗಾಗಲೇ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿದೆ. ಅದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನನ್ನ ಮೊಬೈಲ್ಗೆ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗಿದೆ. ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ, ಸ್ಟಾರ್ಟ್ ಬೇಸಿಕ್ ಫೋಟೋ ಸ್ಕ್ಯಾನ್ ಅಂತೇಳಿ. ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಫೋಟೋಸ್ಗಳನ್ನು ರಿಕವರಿ ಮಾಡಲಿಕ್ಕೆ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸ್ಕ್ಯಾನಿಂಗ್ನಲ್ಲಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ನ ಒಂದು ಆಪ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಎಲ್ಲ ರೀತಿಯ ಫೈಲ್ಸ್ಗಳು ಬೇಕು, ಸಣ್ಣ ಸಣ್ಣ ಫೈಲ್ಸ್ಗಳು ಬೇಕು, ಲೋ ಕ್ವಾಲಿಟಿ ಅಂತ ಒಂದು ಫೈಲ್ಸ್ಗಳು ಬೇಕು ಅಂದರೆ ಇದನ್ನು ಆಫ್ ಮಾಡಿಬಿಟ್ರೆ ಓಕೆ ಮಾಡಿ ಎಲ್ಲ ಫೋಟೋಸ್ಗಳು ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಒಂದು ಕ್ಲಾರಿಟಿ, ಇದರ ಒಂದು ಕ್ವಾಲಿಟಿ ತುಂಬ ಕಡಿಮೆ ಇದೆ, ಅದು ಏನು ಅಂತಲೂ ಕೂಡ ಸರಿಯಾಗಿ ಕಾಣಲ್ಲ. ನಿಮಗೆ ಒಳ್ಳೆ ಕ್ವಾಲಿಟಿ ಫೈಲ್ಗಳೇ ಬೇಕು ಅಂತ ಹೇಳಿದ್ರೆ ಅಲ್ಲಿ ಮಿನಿಮಮ್ ಫೈಲ್ ಸೈಜ್ನ ನೀವು ಎಷ್ಟು ಬೇಕೋ ಒಂದು ಸೈಜ್ನ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡಿ. ಹಾಗೆ ಫೋಟೋಸ್ಗಳು ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಹಲವಾರು ಒಳ್ಳೊಳ್ಳೆ ಕ್ಲಾರಿಟಿ ಇರುವಂಥ ಕ್ವಾಲಿಟಿಯ ಫೋಟೋಸ್ಗಳನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ 10 KB, 16 KB, 30 KB ಹೀಗೆ ಸ್ಟಾರ್ಟ್ ಆಗುತ್ತೆ. ಗೆಳೆಯರೆ, ಇಲ್ಲಿ ನೋಡಿ ನೀವು ನಾನೊಂದು ರ್ಯಾಂಡಮ್ ಆಗಿ ಒಂದಿಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಫೋಟೋಸ್ಗಳನ್ನು ಬ್ಯಾಕಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ 1, 2 ಹೀಗೆ ಒಂದಿಷ್ಟು ಫೋಟೋಸ್ಗಳನ್ನು ನಾನು ಬ್ಯಾಕಪ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಒಂದಿಷ್ಟು ಫೋಟೋಸ್ಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವೆಲ್ಲ ಫೋಟೋಸ್ಗಳು ಇಲ್ಲಿ ತೋರಿಸ್ತೀವಿ, ಎಲ್ಲ ಫೋಟೋಸ್ಗಳು ಡಿಲೀಟ್ ಆಗಿರುವಂಥ ಫೋಟೋಸ್ಗಳು. ನಾನು ತುಂಬ ಹಳೆಯ ಫೋಟೋಸ್ಗಳು ಯಾವಾಗ ಡಿಲೀಟ್ ಆಗಿದೆ ನನಗೂ ಗೊತ್ತಿಲ್ಲ. ಈ ಒಂದು ಡಿಲೀಟ್ ಆದ ಒಂದು ಫೋಟೋಸ್ಗಳನ್ನು ನಾನು ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾನು ಇವಾಗ ರಿಕವರ್ ಮಾಡಬೇಕು. ಏನು ಮಾಡಬೇಕು ಅಂದರೆ ಮೇಲ್ಗಡೆ ಒಂದು ರಿಕವರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ಆಪ್ಷನ್ಗಳನ್ನು ಕಾಣಿಸುತ್ತೆ. ಮೇಲ್ಗಡೆ ಮತ್ತು ಕೆಳಗಡೆದು ಬಿಟ್ಟಾಕಿ ಸೆಂಟ್ರಲ್ ಕಾಣ್ತಿರುವಂಥ ಸೇವ್ ದ ಫೈಲ್ಸ್ ಟು ಲೊಕೇಶನ್ ಅಂತ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಅದು ಸ್ಟೋರ್ ಆಗುತ್ತೆ. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ್ದೀನಿ, ಜಸ್ಟ್ ಹೀಗೆ ಕಾಣುತ್ತೆ, ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಆಪ್ಷನನ್ನು ಕಾಣುತ್ತೆ. ನೀವು ಅಲ್ಲಿ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು. ಬೇಡ ಡೈರೆಕ್ಟಾಗಿ ಸೇವ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಕೆಳಗಡೆ ಸೆಲೆಕ್ಟ್ ಇಂಟರ್ನಲ್ ಸ್ಟೋರೇಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಅದು ಸ್ಟೋರ್ ಆಗುತ್ತೆ. ಗೆಳೆಯರೇ, ನೋಡಿ ಈ ಒಂದು ಸ್ಟೋರ್ ಆಗಿರೋಂಥ ಫೋಟೋಸ್ಗಳು ನಾನು ನಮ್ಮ ಮೊಬೈಲ್ನ ಗ್ಯಾಲರಿಲಿ ಅಥವಾ ಫೈಲ್ ಮ್ಯಾನೇಜರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಮೊಬೈಲ್ನ ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಅಲ್ಲಿ ಇಮೇಜ್ಸ್ ಅಂತ ಇದೆ, ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ರೀಸೆಂಟಾಗಿ ರಿಕವರಿ ಮಾಡಿದ್ದೀನಿ ಇಷ್ಟು ಫೋಟೋಸ್ಗಳನ್ನು. ನೋಡಿ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂಥ ಎಲ್ಲ ಫೋಟೋಸ್ಗಳನ್ನು ಇವಾಗ ನಾನು ರಿಕವರಿ ಮಾಡಿರುವಂಥದ್ದು.
ಹೀಗೆ ನಿಮ್ಮ ಮೊಬೈಲ್ನಲ್ಲಿ ನೀವು ಫೋಟೋಸ್ಗಳನ್ನು ರಿಕವರಿ ಮಾಡ್ಕೋಬೋದು. ಗೆಳೆಯರೇ, ಎರಡನೇ ಆಪ್ಷನ್ ಏನಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಫೋಟೋಸ್ಗಳಲ್ಲದೆ ಬೇರೆ ಫೈಲ್ಸ್ಗಳು, ಆ್ಯಪ್ಸ್ಗಳು, ವಿಡಿಯೋಸ್ಗಳು, ಮ್ಯೂಸಿಕ್ಗಳು ಇವುಗಳನ್ನೆಲ್ಲ ಹೇಗೆ ರೀಸ್ಟೋರ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಎರಡನೇ ಒಂದು ಆಪ್ಷನ್ಗೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಆ್ಯಪ್ನ ಹೆಸರು ಡಂಪ್ಸ್ಟರ್ ಅಂತೇಳಿ. ಆ ಒಂದು ಆ್ಯಪ್ನ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಡಂಪ್ಸ್ಟರ್ ಅಂತ ಓಪನ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಇದನ್ನು ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು ಡಂಪ್ಸ್ಟರ್ ಅನ್ನೋ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗಿದೆ. ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಹೇಗೆ ನಿಮಗೊಂದು ಸ್ಟಾರ್ಟಿಂಗಲ್ಲಿ ನಿಮಗೆ ಕೆಲವೊಂದು ಸ್ಟೆಪ್ಗಳನ್ನು ಕೂಡ ಅವ್ರು ತೋರಿಸ್ತಾರೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಈಗ ಡಂಪ್ಸ್ಟರಲ್ಲಿ ನೀವು ನೋಡ್ಬೋದು ಎಂಟಿ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ಫೈಲ್ಸ್ಗಳು ಇಲ್ಲ ಅಂತೇಳಿ. ಇವಾಗ ನೋಡಿ, ನಾನು ಕೆಲವೊಂದು ಆ್ಯಪ್ಸ್ ಅವುಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಮೊದಲನೇ ಆ್ಯಪ್ನ ನಾನು ಡಿಲೀಟ್ ಮಾಡ್ತಿದ್ದೀನಿ. ಇಲ್ಲ, IRCTC ರೈಲ್ವೆ ಈ ಒಂದು ಆ್ಯಪ್ನ ನಾನು ನಮ್ಮ ಮೊಬೈಲಿಂದ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಹಾಗೆ ಎರಡನೇ ಒಂದು ಏನಪ್ಪ ಅಂದರೆ, ಒಂದಷ್ಟು ಫೋಟೋಸ್ಗಳನ್ನು, ಆಡಿಯೋಸ್ಗಳನ್ನು, ವೀಡಿಯೋಸ್ಗಳನ್ನು ಎಲ್ಲ ನಾನು ಡಿಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ವೀಡಿಯೋನ ನಾನು ಡಿಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಹೀಗೆ ಯಾವುದೋ ಒಂದು ವೀಡಿಯೋನ ನಾನು ನನ್ನ ಮೊಬೈಲಿಂದ ಡಿಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ, ಒಂದು ಮ್ಯೂಸಿಕ್ನ ಕೂಡ ನಾನು ಡಿಲೀಟ್ ಮಾಡ್ತೀನಿ. ನೋಡಿ, ಮ್ಯೂಸಿಕನ್ನು ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಹಾಗೆ ಒಂದೆರಡು ಫೋಟೋಸ್ಗಳನ್ನು ಕೂಡ ಡಿಲೀಟ್ ಮಾಡ್ತೀನಿ. ಹೀಗೆ ಮಾಡಬೇಕಾದ್ರೆ ನೋಡಿ, ಒಂದೆರಡು ಫೋಟೋಸ್ನ ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಈಗ ಡಿಲೀಟ್ ಆದಂಥ ಎಲ್ಲ ಆಪ್ಷನ್ಗಳು ನೀವು ಡಂಪ್ಸ್ಟರ್ನ ಓಪನ್ ಮಾಡಿಬಿಟ್ಟು ನೋಡಿದ್ರೆ ಅಲ್ಲಿ ನಿಮಗೆ ಎಲ್ಲ ಕಾಣುತ್ತೆ. ನೋಡಿ, IRCTC ಇದನ್ನು ಡಿಲೀಟ್ ಮಾಡಿದ್ದೆ, ಆ ವಿಡಿಯೋ ಇದೆ, ಸಾಂಗ್ ಇದೆ, ಏನೋ ಒಂದೆರಡು ಫೋಟೋಸ್ಗಳು ಕೂಡ ಇದೆ. IRCTCನ ಓಪನ್ ಮಾಡಿಬಿಟ್ಟು ರೀಇನ್ಸ್ಟಾಲ್ ಮಾಡಿದ್ರೆ ಮತ್ತೆ ಇನ್ಸ್ಟಾಲ್ ಆಗುತ್ತೆ. ಹಾಗೆ ಒಂದು ವಿಡಿಯೋ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀಸ್ಟೋರ್ ಮಾಡಿದ್ರೆ ಮತ್ತೆ ಅದು ಸ್ಟೋರ್ ಆಗುತ್ತೆ. ಹಾಗೆ ಇಲ್ಲಿ ಫೋಟೋಸ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ರೀಸ್ಟೋರ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಮೊಬೈಲ್ಗೆ ರೀಸ್ಟೋರ್ ಆಗುತ್ತೆ. ನಿಮಗೆ ಈ ಒಂದು ಫೋಟೋಸ್ ಅಥವಾ ಈ ಒಂದು ಫೈಲ್ಸ್ಗಳು ಇಲ್ಲೂ ಬೇಡ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡನೇ ಒಂದು ಆಪ್ಷನ್ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ನೀವು ಪರ್ಮನೆಂಟಾಗಿ ನಿಮ್ಮ ಮೊಬೈಲ್ನಿಂದ ಕೂಡ ಡಿಲೀಟ್ ಮಾಡ್ಬೋದು. ಗೆಳೆಯರೇ, ಒಂದು ನೆನಪಿರಲಿ ನಿಮಗೆ, ಈ ಒಂದು ಡಂಪ್ಸ್ಟರ್ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇದ್ದಾಗ ನೀವೇನಾದರೂ ಡಿಲೀಟ್ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ. ನೀವು ಡಿಲೀಟ್ ಮಾಡಾದಮೇಲೆ ಈ ಒಂದು ಡಂಪ್ಸ್ಟರ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಒಂದು ಫೈಲ್ಗಳು ಸಿಗಲ್ಲ. ಈ ಒಂದು ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇದ್ದಾಗ ನೀವು ಏನೇ ಡಿಲೀಟ್ ಮಾಡಿದ್ರೂ ಈ ಒಂದು ಡಂಪ್ಸ್ಟರ್ನಲ್ಲಿ ಇರುತ್ತೆ.